ನಮಸ್ಕಾರ. ಒಂದು ಕ್ವಿಕ್ ಆಗಿ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ಇವತ್ತು ನಾವು ಮಾವಿನಕಾಯಿನ ಹರಿತಾ ಇದ್ದೀವಿ. ಇದು ವೆರೈಟಿ ಬಂದ್ಬಿಟ್ಟು ನೀಲಮು, ತೋತಾಪುರಿ, ಆಪೂಸು, ಸುಮಾರು ಕಾಯಿಗಳನ್ನ ನಾವು ಇವತ್ತು ಹರಿತಾ ಇದ್ದೀವಿ. ಏನಂದ್ರೆ ನಿಮ್ಗೆಲ್ಲ ಗೊತ್ತಿರತ್ತೆ, ನಾನು ಹೇಳುವಂಥ ಟ್ರಿಕ್ಕು ಕೆಲವೊಬ್ರಿಗಂತೂ ಗೊತ್ತಿರತ್ತೆ. ಸೊ ಹರಿದಂಥ ಹಣ್ಣುಗಳನ್ನು ಯಾವ ರೀತಿ ನಾವು ಒಂದು ಕೂಡ ಹುಳ ಆಗದಂತೆ ಯಾವ ರೀತಿ ನಾವು ಹಣ್ಣು ಮಾಡಬಹುದು ಅಂತ ನಾವೆಲ್ಲರೂ ಕೂಡ ಏನು ಹುಲ್ಲಲ್ಲಿ ಏನು ಮಾವಿನ ಕಾಯನ್ನು ಇಡೋದಕ್ಕಿಂತ ಮುಂಚಿತವಾಗಿ ಉಗುರು ಬೆಚ್ಚಗೆ ನೀರು, ಅಂದರೆ ಅದು ಕೈ ಇಟ್ಟಾಗ ಸುಡಬಾರ್ದು, ಅಷ್ಟು ಬೆಚ್ಚಗೆ ಇರುವಂಥ ನೀರನ್ನು ನಾವು ಮಾಡಿಕೊಂಡು ಉಗುರು ಬೆಚ್ಚಗೆಗಿಂತ ಸ್ವಲ್ಪ ಬಿಸಿ ಇರಬೇಕು, ಆ ನೀರಲ್ಲಿ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಹಾಕಿ ನಾವು ಹಣ್ಣನ್ನು ಚೆನ್ನಾಗಿ ತೊಳೆದು ಒಂದು 15 ನಿಮಿಷ ನೆನೆ ಇಡಬೇಕು. ನೆನೆ ಇಟ್ಟು ತೆಗೆದ ತಕ್ಷಣ ಅದನ್ನು ಆರ್ಲಿಕ್ಕೆ ಬಿಡಬೇಕು. ನೀರಿನ ತೇವಾಂಶ ಇರಬಾರ್ದು. ಇದರಿಂದ ಅಂದರೆ ಈ ಸಿಪ್ಪೆ ಕೆಳಗೆ ಇದು ಬ್ಯಾಕ್ಟೀರಿಯಾಗಳು ಈ ಅಥವಾ ಫ್ಲೈಸ್ ಏನಿರುತ್ತೆ ಮೊಟ್ಟೆ ಇಟ್ಟಿರುತ್ತೆ. ಸೊ ಅದು ನಮಗೆ ಕಣ್ಣಿಗೆ ಕಾಣಲ್ಲ, ಅದು ಹುಳ ಮಾಡಲಿಕ್ಕೆ ಹಣ್ಣಾಗುವಾಗಲೇ ಹುಳ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ಹುಳಗಳೆಲ್ಲ ಸತ್ತು ಹೋಗಿಬಿಡತ್ತೆ ನಾವು ಬಿಸಿನೀರಲ್ಲಿ ಈ ಥರ ತೊಳೆಯೋದ್ರಿಂದ. ಸೊ ಈ ಟ್ರಿಕ್ ಫಾಲೋ ಮಾಡಿ ನೋಡಿ. ನಾವು ಇದು ಸೆಕೆಂಡ್ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಹಾರ್ವೆಸ್ಟ್ ಮಾಡಿದ್ರಲ್ಲೂ ಒಂದು ಕೂಡ ಹುಳ ಇಲ್ಲ. ಮಾವಿನ ಹಣ್ಣಾದಾಗ ಜಸ್ಟು ಓವರ್ ರೈಪ್ ಆಗಿ ಹಣ್ಣಾಗಿ ಬ್ಲ್ಯಾಕ್ ಹೆಡ್ಸ್ ಬಂದಿದೆ ಅಷ್ಟೇ ಮಾವಿನಕಾಯಲ್ಲಿ. ನಿಮ್ಗೆ ಒಂದು ಕೂಡ ಹುಳ ಆಗದಂತೆ ಹಣ್ಣನ್ನು ತಿನ್ಬೇಕಂದ್ರೆ ಸೊ ಈ ಥರ ಒಂದು ಟ್ರಿಕ್ಕನ್ನು ನೀವು ಟ್ರೈ ಮಾಡಿ ನೋಡಿ. ಟ್ರಸ್ಟ್ ಮಿ ಗಾಯ್ಸ್, ನಿಮಗೆ ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. 90% ಆಫ್ ದ ಹುಳಗಳು ಆನ್ ಸ್ಪಾಟಲ್ಲೇ ಸತ್ತು ಹೋಗುವಂಥ ಚಾನ್ಸಸ್ಸು ಇರುತ್ತೆ. ಥ್ಯಾಂಕ್ ಯು.